viewers, KSET previous year questions along with some additional questions ಅನ್ನು ತಂದಿದ್ದೇನೆ. ಸೊ ಯಾರೆಲ್ಲ those who are prepared for KSET 2025 ಗೆ ಪ್ರಿಪೇರ್ ಆಗುವವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಕ್ವೆಶ್ಚನ್, the official public broadcaster of India is. So options are Doordarshan, All India Radio, Prasara Bharati Corporation, Ministry of Education, Information and Broadcasting ಅಂತಿದೆ. ಸೊ official public broadcaster of India ಅಂದ್ರೆ ಅದು ಪ್ರಸಾರ ಭಾರತಿ ಕಾರ್ಪೊರೇಷನ್ ಇದೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಪ್ರಸಾರ ಭಾರತಿ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಆನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ ದಿ ಇಯರ್. ಪ್ರಸಾರ ಭಾರತಿ ಯಾವಾಗ ಸ್ಟಾರ್ಟ್ ಆಯಿತು ಪಾರ್ಲಿಮೆಂಟ್ ಒಳಗೆ ಯಾವ ಇಯರ್ದೊಳಗೆ ಅಂತ ಕೇಳಿದ್ರೆ, ಸೊ 1990, 1986, 1995, 2000. ಸೊ ದ ರೈಟ್ ಆನ್ಸರ್ ಆಪ್ಷನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, the headquarter of Prasar Bharati is located at. Headquarter Prasar Bharati headquarter ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈ, ಚೆನ್ನೈ, ನ್ಯೂ ಡೆಲ್ಲಿ ಅಂಡ್ ಕೋಲ್ಕತ್ತಾ ಅಂತಿದೆ. ಸೊ ಹೆಡ್ಕ್ವಾರ್ಟರ್ ಪ್ರಸಾರ ಭಾರತಿ ಹೆಡ್ಕ್ವಾರ್ಟರ್ ಇರೋದು ಅದು ನ್ಯೂ ಡೆಲ್ಲಿಯಲ್ಲಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ಪ್ರಸಾರ ಭಾರತಿ. ಸೊ ಈ ಕೆಳಗೊಟ್ಟಿರ್ತಂಥ ಆಪ್ಷನ್ಗಳಲ್ಲಿ ಪ್ರಸಾರ ಭಾರತಿ ಯಾವ ಒಂದು ಕಮ್ಸ್ ಅಂಡರ್ ವಿಚ್ ಆಫ್ ದ ಫಾಲೋವಿಂಗ್ ಕಮ್ಸ್ ಅಂಡರ್ ಪ್ರಸಾರ ಭಾರತಿ ಅಂತ ಕೇಳಿದ್ರೆ, ಸೊ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ, ದೂರದರ್ಶನ್ ಅಂಡ್ ಆಲ್ ಇಂಡಿಯಾ ರೇಡಿಯೋ, ಹಿಂದೂಸ್ತಾನ್ ಟೈಮ್ಸ್, ಇಂಡಿಯನ್ ಎಕ್ಸ್ಪ್ರೆಸ್ ಅಂತ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಮಿನಿಸ್ಟ್ರಿ ಓವರ್ ಪ್ರಸಾರ ಭಾರತಿ ಅಂತ ಕೇಳಿದ್ರೆ, ಸೊ ಆಪ್ಷನ್ಸ್ ಆರ್ ಗಿವನ್ ಬಿಲೋ: ಮಿನಿಸ್ಟ್ರಿ ಆಫ್ ಕಲ್ಚರ್, ಮಿನಿಸ್ಟ್ರಿ ಆಫ್ ಎಜುಕೇಶನ್, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್. ರೈಟ್ ಆನ್ಸರ್ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಸೊ ನೆಕ್ಸ್ಟ್ ಕ್ವೆಶ್ಚನ್, what is the primary aim of ಪ್ರಸಾರ ಭಾರತಿ. ಪ್ರಸಾರ ಭಾರತಿ ಪ್ರಾಥಮಿಕ ಪ್ರಮುಖ ಏಮ್ ಗುರಿ ಏನು ಅಂತ ಕೇಳಿದ್ರೆ, ಸೊ ಟು ಅರ್ನ್ ಪ್ರಾಫಿಟ್, ಟು ಇನ್ಫಾರ್ಮ್, ಎಜುಕೇಟ್ ಅಂಡ್ ಎಂಟರ್ಟೈನ್ ದ ಪಬ್ಲಿಕ್, ಟು ರೆಗ್ಯುಲೇಟ್ ಟಿವಿ ಪ್ರೈವೇಟ್ ಚಾನಲ್ಸ್, ಟು ಪಬ್ಲಿಷ್ ನ್ಯೂಸ್ ಪೇಪರ್ಸ್. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ, ಟು ಇನ್ಫಾರ್ಮ್, ಎಜುಕೇಟ್ ಅಂಡ್ ಎಂಟರ್ಟೈನ್ ದಿ ಪಬ್ಲಿಕ್ is the right answer. Thank you.